Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 45ನೇ ಪ್ರಶ್ನೆಯನ್ನ ಗಮನಿಸಿ. ಕೆಳಗಿನ ಮಾಹಿತಿಯನ್ನು ತೋರಿಸಲು ಸರಿಯಾದ ನಕ್ಷೆಯನ್ನ ಬರೆಯಿರಿ. ಸೊ ಇಲ್ಲಿ ಕೋಷ್ಟಕದಲ್ಲಿ ಮಕ್ಕಳು ಶಾಲೆಗೆ ಬರಲು ಇಚ್ಛಿಸುವ ರೀತಿ, ಶಾಲೆ ಎ, ಬಿ, ಸಿ. ನಡಿಗೆಯಲ್ಲಿ ಬರುವಂತಹ ಮಕ್ಕಳ ಸಂಖ್ಯೆ 40, 55, 15. ಸೊ ಬೈಸಿಕಲ್ 45, 25, 35. ಸೊ ಇದನ್ನ ನಾವು ನಕ್ಷೆಯ ರೂಪದಲ್ಲಿ ಗುರುತಿಸ್ಬೇಕು. ಸೊ ನೋಡಿ ಇಲ್ಲಿ ಎಕ್ಸ್ ಅಕ್ಷ ಅಲ್ವಾ? ಸೊ ಅದೇ ರೀತಿ ವಾಯ್ ಅಕ್ಷವನ್ನು ನೋಡಿದ್ರೆ, ಸೊ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಶಾಲೆ ಎ, ಬಿ ಮತ್ತು ಸಿ ಅನ್ನ ಗುರುತಿಸಿದ್ದೇವೆ. ಸೊ ಇಲ್ಲಿ ವಾಯ್ ಅಕ್ಷ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಗುರುತಿಸಿ. ಸೊ ಇಲ್ಲಿ 1 ಯೂನಿಟ್ ಇಸ್ ಈಕ್ವಲ್ ಟು ಎಷ್ಟು ತಗೊಂಡಿದ್ದಾರೆ? 10, 30, 40, 50, 60. ಓಕೆ. ಸೊ ಇಲ್ಲಿ ಸ್ತಂಭಗಳನ್ನ ಬಿಡಿಸೋದು. ಸೊ ಇಲ್ಲಿ ಶಾಲೆ ಹೇಗಾಗಿ 40ಕ್ಕೆ ಒಂದು ಸ್ತಂಭ, ಸೊ ನಡಿಗೆಯಲ್ಲಿ ಬರುವಂತಹವರು, ಮತ್ತು ಅದರ ಪಕ್ಕದಲ್ಲೇ 45ಕ್ಕೆ ಇನ್ನೊಂದು ಸ್ತಂಭ, ಇದು ಬೈಸೈಕಲ್ ಅಲ್ಲಿ ಬರುವಂತವರು. ಶಾಲೆ ಬಿಗಾಗಿ ಸೊ ಇಲ್ಲಿ 55ಕ್ಕೆ ಒಂದು ಸ್ತಂಭ, ಇದು ನಡಿಗೆಯಲ್ಲಿ ಬರುವಂತಹವರು, ಮತ್ತು ಅದರ ಪಕ್ಕದಲ್ಲೇ 25ಕ್ಕೆ ಸೊ ಇನ್ನೊಂದು ಸ್ತಂಭ, ಇದು ಬೈಸೈಕಲ್ ಅಲ್ಲಿ ಬರುವಂತಹ ವಿದ್ಯಾರ್ಥಿ, ಶಾಲೆ ಬಿ ಆಗಿದೆ. ಸೊ ಅದೇ ರೀತಿ ಶಾಲೆ ಸಿ, ಸೊ ಇಲ್ಲಿ 15ಕ್ಕೆ ಒಂದು ಸ್ತಂಭ, ಸೊ ಇದು ನಡಿಗೆಯಲ್ಲಿ ಬರುವಂತದ್ದು. ಹಾಗೆ ಅದರ ಪಕ್ಕದಲ್ಲಿ 35ಕ್ಕೆ ಇನ್ನೊಂದು ಸ್ತಂಭ, ಇದು ಬೈಸೈಕಲ್ ಅಲ್ಲಿ ಬರುವಂತವರು. ನಡಿಗೆಯ ಸ್ತಂಭಕ್ಕೆ ಒಂದು ಬಣ್ಣವನ್ನ ಹಾಕಿದ್ದಾರೆ. ಅದೇ ರೀತಿ ಈ ಬೈಸೈಕಲ್ ಅಲ್ಲಿ ಬರುವಂತಹ ಸ್ತಂಭಕ್ಕೆ ಒಂದು ಬಣ್ಣವನ್ನ ಗುರುತಿಸ್ತಾರೆ. ಈ ರೀತಿಯಲ್ಲಿ ನಾವು ಸ್ತಂಭ ನಕ್ಷೆಯ ರೂಪದಲ್ಲಿ ಈ ರೀತಿಯಲ್ಲಿ ನಾವು